Namaste. Subject Basic Electrical Engineering. Textbook author name D.C. Kulasrestha. Chapter number 2 Ohm's Law. Article number 2.2 Resistances. Example 2.5. Calculate the effective resistance between points A and B for the combination of resistances given in figure 2.14. So, ಇಲ್ಲಿ effective resistance ನ calculate ಮಾಡಬೇಕು between points A and B for the combination of, ಅಂದರೆ different combinations of resistances are given in this figure. 2.14 figure ಅಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಅದರಲ್ಲಿರೋ effective resistance RAB ನ find out ಮಾಡಬೇಕು. Effective resistance between points A and B, calculate it. See the figure 2.14, combination of resistances. So combination of resistances. So figure A and B, effective resistances between the points A and B ನಲ್ಲಿರೋ find out ಮಾಡಬೇಕು. Okay, first A consider ಮಾಡೋಣ. So A terminal 15 ohm, ಇಲ್ಲಿ 20 ohm ಅಂತ ಇರಲಿ ಆಯಿತಾ. ಸೊ ದಿಸ್ ಟರ್ಮಿನಲ್ ಐ ಕಾಲ್ ಇಟ್ ಆಸ್ ಬಿ ಅಂತ ಇಲ್ಲಿದೆ, ಬಿ ಅಂತ ಕಾಲ್ ಮಾಡ್ತಾನೆ. ಸೊ ಹಿಯರ್ ವಯರ್ ಇದೆ ಅಷ್ಟೆ, ಯಾವ ರೆಸಿಸ್ಟೆನ್ಸು ಇಲ್ಲಿಲ್ಲ. ಓಕೆ, ನೋ ರೆಸಿಸ್ಟೆನ್ಸ್ ಹಿಯರ್. ಸೊ ಹಾಗಾಗಿ ದಿಸ್ ಪಾಯಿಂಟ್ ಆ್ಯಂಡ್ ದಿಸ್ ಪಾಯಿಂಟ್ ಈಸ್ ಅ ಸೇಮ್. ಗೊತ್ತಾಯ್ತಲ್ಲ, ಈ ಟರ್ಮಿನಲ್ ಪಾಯಿಂಟ್ ಆ್ಯಂಡ್ ದಿಸ್ ಟರ್ಮಿನಲ್ ಪಾಯಿಂಟ್ ಇಟ್ ವಿಲ್ ಬಿ ಸೇಮ್. ಓಕೆ, ಸೊ ಹಾಗಾಗಿ ಏನು ಮಾಡ್ತಾನೆ, 20 ohm ಇದೆಯಲ್ಲ, ಸೇಮ್ ಅಲ್ಲಿಗೆ ಕನೆಕ್ಟ್ ಮಾಡ್ತಾನೆ. ಸೊ 10 ohm, 20 ohmಗೆ ಅಕ್ರಾಸ್ ಆಗಿ 10 ohm ಕನೆಕ್ಟ್ ಮಾಡಿದೆ. ಅಗೇನ್ 20 ohm ಇದೆಯಲ್ಲ, ದಿಸ್ ಪಾಯಿಂಟ್ ಆ್ಯಂಡ್ ದಿಸ್ ಪಾಯಿಂಟ್ ಇಟ್ ವಿಲ್ ಬಿ ಸೇಮ್. ಸೊ 20 ohm ರೆಸಿಸ್ಟೆನ್ಸು ಮತ್ತಲ್ಲೇ ಈ ಟರ್ಮಿನಲಲ್ಲಿ ಕನೆಕ್ಟ್ ಆಗಿದೆ. ಓಕೆ, ಸೊ ದಿಸ್ ಇಸ್ 20 ohm. ಸೊ ಇದಿಷ್ಟು ಪ್ಯಾರಲಲ್ ಆಯಿತು, 20, 10, 20 ಆರ್ ಪ್ಯಾರಲಲ್. ಸೊ ಈಸಿ ಮೆಥಡ್ ಅಂತ ಹೇಳಿದ್ರೆ 20, 20 2 ಟೈಮ್ಸ್ ಇದೆ ಅಲ್ವಾ. ಸೊ ಇದು ಪ್ಯಾರಲಲ್ ಆಗಿದೆ ಅಂತ ಹೇಳಿದ್ರೆ 20/2, ಸೊ ದಟ್ ಈಸ್ 10 ಆಗುತ್ತೆ. ಎಗೈನ್ 10 ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿದರೆ ದಿಸ್ ಈಸ್ ಈಕ್ವಾಲೆಂಟ್ ಸರ್ಕ್ಯೂಟ್. ಹೇಗೆ ಅಂದರೆ 15 ohm ಇಲ್ಲಿ ಆಯಿತಾ. ಸೊ 20 ಪ್ಯಾರಲಲ್ ಟು 20. So 20 parallel to 20, so that is equal to 20/2 is 10 ohm. Next ಇಲ್ಲಿ ಒಂದು 10 ohm ಇದೆ. Okay, this terminal A and this terminal is B. This is 10 ohm. 10 parallel with 10, so that is equal to 10 divided by 2, so that is 5 ohm. So again ಆಗುತ್ತೆ, equivalent circuit is, this is 15 ohm, 15 ohm, and this one is 5 ohm. 10 ohm parallel. ಸೊ ಬೇಕಾದರೆ ನೀವು ಪ್ಯಾರಲ್ದು ಸರ್ಕ್ಯೂಟ್, ಪ್ಯಾರಲ್ದು ಫಾರ್ಮುಲಾ ಇದೆಯಲ್ಲ, 10 × 10 ಡಿವೈಡ್ ಬೈ 10 + 10 ಹಾಗೂ ಮಾಡ್ಬೋದು. ಈಸಿ ಮೆಥಡ್ ನಾನು ಹೇಳ್ತಾ ಇದ್ದೇನೆ. ಸೊ ಸೇಮ್ ವ್ಯಾಲ್ಯೂಸ್ ಇದ್ದರೆ ಅದನ್ನು ಡಿವೈಡ್ ಬೈ 2 ಮಾಡಿದರೆ ಆಯಿತು ಪ್ಯಾರಲ್ ಸರ್ಕ್ಯೂಟಲ್ಲಿ. ಸೊ 10 ಡಿವೈಡ್ ಬೈ 2 ಮಾಡಿದರೆ 5 ohm ಬರುತ್ತೆ. ಸೊ ದಿಸ್ ಈಸ್ ಎ ಆ್ಯಂಡ್ ದಿಸ್ ಒನ್ ಈಸ್ ಬಿ. ಸೊ then 15 plus 5, so 15 ohm and 5 ohm are in series allide. So then RAB is circuit bekadre baribodu, illa andre 15 plus 5 ohm, so that is equal to 20 ohm is the answer. So see here, A, the resistance RP ಅಂತ ಹೇಳಿದ್ರೆ this one is the parallel circuit. Okay, 20, 10, 20 ಇದೆಯಲ್ಲ, the parallel. RP of the network within the dotted boxes is given by, if dotted box ಅಲ್ಲಿ ಇದೆಯಲ್ಲ ಅದು parallel. RP means parallel. So formula ಏನು, 1/RP equal to 1/20 plus 1/10 plus 1/20. So take LCM, 20 ಅಷ್ಟೇ LCM ಆಯಿತಾ. ಸೊ ಇದು 1, 10 2s are 20 ಆಗುತ್ತೆ, ಇಲ್ಲಿ 1. ಸೊ 2 + 1 + 1 is 4 divided by 20. 4 1s are 4, 5s are 20. ಸೊ ದೆನ್ RP ಕ್ಯಾಲ್ಕುಲೇಟ್ ಮಾಡಿದ್ರೆ 5 ohm ಬರುತ್ತೆ. ದೇರ್ ಫೋರ್
ಇಲ್ಲಿ 15 ಹೋಮ್ ಇದೆ. ಆರ್ ಪಿ ಇಸ್ 5 ಹೋಮ್. 15 ಪ್ಲಸ್ 5 15 ಪ್ಲಸ್ 20 ಹೋಮ್ ಪ್ಯಾರಲಲ್ ವಿತ್ 10 ಹೋಮ್ ಪ್ಯಾರಲಲ್ ವಿತ್ 20. ಸೊ ದಟ್ ಈಸ್ 15 ಹೋಮ್. ಇದು ಪ್ಯಾರಲಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ 5 ಹೋಮ್ ಇದೆ. ಆ್ಯಡ್ ಮಾಡಿದರೆ 20 ಹೋಮ್. ಓಕೆ, alternatively we can have much easier and quick solution. Just view the network within the dotted box as parallel combination of two resistances of 20 ohm each. So ನಾವು ನೋಡ್ತಾ ಇದ್ದ ಹಾಗೆ ಹೇಳ್ಬೋದು 20 ಎರಡು ಕೂಡ ಸೇಮ್ ಇದೆ ಆಯಿತಾ, which is then parallel with a resistance of 10 ohm. ಅದು 20 ಜೊತೆಗೆ 10 ohm ಇದೆಯಲ್ಲ, that is RAB equal to 15 ohm ಪ್ಲಸ್ 20 ಹೋಮ್ ಪ್ಯಾರಲಲ್ ಟು 20 ಹೋಮ್ ಎಷ್ಟಾಗುತ್ತೆ ಅಂದರೆ 10 ಹೋಮ್ ಆಗುತ್ತೆ. ಓಕೆ, 10 ಹೋಮ್. ಇಲ್ಲಿ 20 ಪ್ಯಾರಲಲ್ ವಿತ್ 20 ಈಸ್ 10. ಈ 20 10 ಬರುತ್ತೆ. ಇಲ್ಲಿ 20 ಇದೆಯಲ್ಲ, ಈ 10 ಮತ್ತೆ ಹಾಕ್ಕೊಳ್ಳೋದು. ಅಗೇನ್ 10 ಹೋಮ್ ಪ್ಯಾರಲಲ್ ವಿತ್ 10 ಅಂತ ಹೇಳಿದ್ರೆ 5. 15 ಪ್ಲಸ್ 5 ಈಸ್ 20 ಹೋಮ್. ಓಕೆ, above calculation can be done orally in just 1 minute. So 1 minute ಅಲ್ಲೇ ಇದನ್ನು ಆಲ್ಟರ್ನೇಟಿವ್ದು ಹೇಳ್ಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಬಿ ಸರ್ಕ್ಯೂಟ್. ಈ ಬಿನಲ್ಲಿ ಏನಾಗಿದೆ, ಡಾಟೆಡ್ ಲೈನ್ ನೋಡಿ, this resistance, these are same, upper part and lower part, it will be same, symmetrical. ಗೊತ್ತಾಯ್ತಲ್ಲ, R ವ್ಯಾಲ್ಯೂ R ರೆಸಿಸ್ಟೆನ್ಸ್ ಇದೆ, ಸಿಮೆಟ್ರಿಕ್ ಸರ್ಕ್ಯೂಟ್ ಆಗ್ತಾ ಇದೆ. ಸೊ ಇಲ್ಲಿ ಫಸ್ಟ್ ಅಪ್ಪರ್ ಪಾರ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು, ಲೋಯರ್ ಪಾರ್ಟ್ ಸೇಮ್ ಇರುತ್ತೆ. ಓಕೆ, ಸಿ ಹಿಯರ್ R and R, ದೀಸ್ ಟು ಆರ್ ಇನ್ ಸೀರೀಸ್. ಇದಕ್ಕೆ ಸೀರೀಸಿಗೆ 2R ಬರುತ್ತೆ. R ಪ್ಲಸ್ R ಇಸ್, ಈಗ ರೆಸಿಸ್ಟೆನ್ಸ್ ಇದು ಎ ಟರ್ಮಿನಲ್ ಅಲ್ವಾ, ಇಲ್ಲಿಂದ R ಆ್ಯಂಡ್ R ಅದನ್ನು ಮಾತ್ರ ತಗೋತೀನಿ. ಸೊ ದಟ್ ಈಸ್ R ಪ್ಲಸ್ R ಈಸ್ 2R. ಓಕೆ, R ಪ್ಲಸ್ R ಈಸ್ 2R ಆಯಿತು. ನೆಕ್ಸ್ಟ್ ಅಕ್ರಾಸಲ್ಲಿ ಒಂದು ರೆಸಿಸ್ಟೆನ್ಸ್ ಕನೆಕ್ಟ್ ಆಗಿದೆಯಲ್ಲ, ಆ ರೆಸಿಸ್ಟೆನ್ಸ್ ಇಲ್ಲಿ ಕನೆಕ್ಟ್ ಮಾಡ್ತಾನೆ. ಓಕೆ, ಇಲ್ಲೊಂದು ರೆಸಿಸ್ಟೆನ್ಸ್ ಬಂದಿದೆ, ಆ ರೆಸಿಸ್ಟೆನ್ಸ್ ಹಾಗೆ ಹಾಕೋತೀನಿ. ದಿಸ್ ಈಸ್ R ರೆಸಿಸ್ಟೆನ್ಸ್, ದಿಸ್ ಒನ್ ಈಸ್ R ರೆಸಿಸ್ಟೆನ್ಸ್. ಮತ್ತು ಇಲ್ಲೊಂದು ರೆಸಿಸ್ಟೆನ್ಸ್ ಇದೆಯಲ್ಲ ಬಿಟ್ವೀನಲ್ಲಿ, ಅದು ಇಲ್ಲಿ ಹೋಗುತ್ತೆ, R ರೆಸಿಸ್ಟೆನ್ಸ್. ಓಕೆ, ದಿಸ್ ಈಸ್ R ರೆಸಿಸ್ಟೆನ್ಸು. ಸೊ ದಿಸ್ ಒನ್ ಈಸ್ ಬಿ ಟರ್ಮಿನಲ್. ಸೊ ಬಿ ಟರ್ಮಿನಲ್ ಆಯ್ತಲ್ಲ. ನೆಕ್ಸ್ಟ್ ಸಿಮಿಲರ್ಲಿ ಲೋವರ್ ಪಾರ್ಟಲ್ಲೂ ಅಷ್ಟೇನೆ. ಸೊ ದಿಸ್ ಈಸ್ 2R. ಅಕ್ರಾಸಲ್ಲಿ ಒಂದು ರೆಸಿಸ್ಟೆನ್ಸ್ ಹೋಗುತ್ತೆ, ಸೊ ದಟ್ ಈಸ್ R ರೆಸಿಸ್ಟೆನ್ಸ್. ಸೊ ಮತ್ತು ಇಲ್ಲಿ ಒಂದು ರೆಸಿಸ್ಟೆನ್ಸ್ ಸೇಮ್ ಇದೇ ರೆಸಿಸ್ಟೆನ್ಸ್ ಲೋಯರ್ ಪಾರ್ಟ್ ಆಯಿತು. ಸೊ 2R ಆ್ಯಂಡ್ R ಪ್ಯಾರಲಲ್ ಆಗಿದೆ. ಓಕೆ, 2R ಪ್ಯಾರಲಲ್ ವಿತ್ R. ಸೊ ದಟ್ ಈಸ್ 2R ಇಂಟು R ಈಸ್ 2R ಸ್ಕ್ವೇರ್ divided by 2R plus R is 3R. So this 1R cancel ಆಯಿತು. ಸೊ ದಟ್ ಈಸ್ 2/3 ಇಂಟು R ಆಯಿತು. ಸೊ ಇಲ್ಲಿ ಏನಾಗುತ್ತೆ ಅವಾಗ, ದಿಸ್ ಈಸ್ ಎ ಟರ್ಮಿನಲ್, ದಿಸ್ ಒನ್ ಈಸ್ 2/3R ಆಯಿತು. ಇಲ್ಲಿ ಒಂದು R ಇದೆ, ಇಲ್ಲಿ ಒಂದು R ಇದೆ. ಓಕೆ, ಸಿಮಿಲರ್ಲಿ ಹಿಯರ್ ಆಲ್ಸೋ 2/3R and here is R and this terminal is B. So 2/3R and R is series alide. So 2/3R plus R, so that is 5/3R ಆಯಿತು ಅಪ್ಪರ್ ಪಾರ್ಟಲ್ಲಿ. ಸೊ ಏನಾಗ್ತಾ ಇದೆ, ಇದು ಬಿಟ್ವೀನ್ ಆರ್ದು ಬಿ ಅಪ್ಪರ್ ಪಾರ್ಟಲ್ಲಿ 5/3R ಆಯಿತು ಆ್ಯಂಡ್ ಲೋಯರ್ ಪಾರ್ಟ್ ಈಸ್ ಆಲ್ಸೋ 5/3R. ಸೊ ದಿಸ್ ಈಸ್ ಎ ಟರ್ಮಿನಲ್. ಸೊ 5/3R 5/3R ಪ್ಯಾರಲಲ್ ಆಗಿದೆಯಲ್ಲ. ಸೊ ಅದನ್ನು ಸಿಮಿಲರ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದ್ನಲ್ಲ, 5/3R ಇರೋದನ್ನು ಡಿವೈಡ್ ಬೈ 2 ಮಾಡಿದರೆ 5/6R ಬರುತ್ತೆ. ಇಲ್ಲಾಂದರೆ ಪ್ಯಾರಲಾಗಿ ಕನೆಕ್ಟ್ ಮಾಡ್ಬೋದು, ಗೊತ್ತಾಯ್ತಲ್ಲ. 5/3R twice divided by 2 times of 5/3R. ಸೊ ಇದು ಕ್ಯಾನ್ಸಲ್ ಆಗುತ್ತೆ. 5 divided by 3 2s 6 R, ಹೀಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ಓಕೆ,
ನೆಕ್ಸ್ಟ್ ಇವಾಗ ಏನಾಯಿತು, ಇಲ್ಲಿ ಎ ಆ್ಯಂಡ್ ದಿಸ್ ರೆಸಿಸ್ಟೆನ್ಸ್ ಇಸ್ ಆರ್ ರೆಸಿಸ್ಟೆನ್ಸ್ 5/3 ಆರ್ ಮತ್ತು ಪ್ಯಾರಲಲ್ ವಿತ್ 5/3 ಆರ್ ಈಸ್ ಏನಾಗುತ್ತೆ, ಅದು 5/6 ಆರ್ ಆಯಿತು. ಸೊ ದೆನ್ ಆರ್ ಎ ಬಿ ಈಕ್ವಲ್ ಟು 5/3 ಆರ್ ಪ್ಯಾರಲಲ್ ವಿತ್ ಆರ್ ಈಸ್ 5/6 ಇದು 5/6 ಆರ್ into r is r square divided by 5/6 r plus r. So that is 5/6 r square divided by 11/6 r. 6 get cancelled, r get cancelled. So then RAB equal to 5/11 r is the answer. So B, the resistance of the network within dotted boxes, ಇಲ್ಲಿ ಡಾಟೆಡ್ ಇದೆಯಲ್ಲ, ಡಾಟೆಡ್ ಬಾಕ್ಸ್ನ R1 ಅಂತ ಕಾಲ್ ಮಾಡೋಣ. ಫುಲ್ ಈ ಡಾಟೆಡ್ ಬಾಕ್ಸ್ನ R1, ಲೋಯರ್ ಟರ್ಮಿನಲ್ನ R2 ಅಂತ ಬೇಕಾದ್ರೆ ತಗೋಬೋದು. ಸೊ ಅದೇನಾಗಿದೆ, R ಪ್ಲಸ್ ಆರ್ ಇಲ್ಲಿದೆಯಲ್ಲ, ದಿಸ್ ಈಸ್ ಸೀರೀಸ್ R ಪ್ಲಸ್ ಆರ್, ಅದಕ್ಕೆ ಪ್ಯಾರಲಲ್ ಆಗಿ ದಿಸ್ ರೆಸಿಸ್ಟೆನ್ಸ್, ಸೊ ದಟ್ ಈಸ್ ಪ್ಯಾರಲಲ್ ವಿತ್ ಆರ್. ಗೊತ್ತಾಯ್ತಲ್ಲ, ಅದಕ್ಕೆ ಪ್ಲಸ್ ಇದಿಷ್ಟು ಸೀರೀಸು, ಆ ಸೀರೀಸ್ ರೆಸಿಸ್ಟೆನ್ಸ್ ಇದಕ್ಕೆ ಪ್ಯಾರಲಲ್, ಅಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ, ಅದು ಸೀರೀಸ್ ವಿತ್ ದಿಸ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ದಟ್ ರೆಸಿಸ್ಟೆನ್ಸ್, ಸೊ ಇದು ಪ್ಯಾರಲಲ್ ರೆಸಿಸ್ಟೆನ್ಸ್ ಆರ್ ಪ್ಲಸ್ ಆರ್ ಇಸ್ 2R. 2R ಪ್ಯಾರಲ್ ವಿತ್ ಆರ್ ಇಸ್ 2/3 ಆರ್, ಮತ್ತು ಇಲ್ಲಿ ಪ್ಲಸ್ ಆರ್ ಇದೆಯಲ್ಲ ಅದು, ಸೊ 5/3 ಆರ್ ಬರುತ್ತೆ. ಬೈಸಿಮೆಟ್ರಿ ಅಂತ ಹೇಳಿದ್ರೆ ಸೇಮ್ ಅಪ್ಪರ್ ಪಾರ್ಟಲ್ಲಿ ಏನಿದೆ ಅದೇ ಲೋಯರ್ ಪಾರ್ಟಲ್ಲಿದೆ. ಸೊ ಹಾಗಾಗಿ ಬೈಸಿಮೆಟ್ರಿ, ದಿ ರೆಸಿಸ್ಟೆನ್ಸ್ ಆಫ್ ದಿ ಲೋಯರ್ ನೆಟ್ವರ್ಕ್ ವಿಲ್ ಆಲ್ಸೋ ಬಿ ದಿ ಸೇಮ್. ಸೊ ರೆಸಿಸ್ಟೆನ್ಸ್ ಆಫ್ ದಿ ಲೋಯರ್ ನೆಟ್ವರ್ಕ್ ಈಸ್ ಆಲ್ಸೋ ಸೇಮ್. ಓಕೆ, ದಟ್ ಈಸ್ R2 ಅಂತ ಕಾಲ್ ಮಾಡೋಣ, ಲೋಯರ್ ಪಾರ್ಟನ್ನು R2. ಸೊ ಅದು ಕೂಡ 5/3 ಆರ್ ಆಗುತ್ತೆ. Thus the entire network between points A and B is a parallel combination of three resistances, R1 equal to 5R/3 R and R2 is 5R/3 ಅಂತ ಹೇಳಿದ್ರೆ ಅಪ್ಪರ್ ಪಾರ್ಟ್ ಆ್ಯಂಡ್ ಲೋಯರ್ ಪಾರ್ಟ್ 5/3 R 5/3 R R, these are parallel ಆಗುತ್ತೆ. ಇವಾಗ the combinations of R1 and R2 is simply 5R/6. ಈಗ R1 ಮತ್ತು R2 ಸೇಮ್ ವ್ಯಾಲ್ಯೂ ಇದೆಯಲ್ಲ, ಅಪ್ಪರ್ ಪಾರ್ಟ್ ಆ್ಯಂಡ್ ಲೋಯರ್ ಪಾರ್ಟ್, ಅದು 5R/6 ಬರುತ್ತೆ. ದಸ್ RAB ಈಕ್ವಲ್ ಟು 5R/6 ಪ್ಯಾರಲಲ್ ವಿತ್ R. ಓಕೆ, ಮಿಡ್ಲಲ್ಲಿ ಇದೆಯಲ್ಲ ಅದು. ಸೊ ಕ್ಯಾಲ್ಕುಲೇಟ್ ಮಾಡಿದರೆ 5/11 R ಬರುತ್ತೆ. ನೆಕ್ಸ್ಟು ಸಿ, ಫಿಗರ್ ಸಿದು. ಸೊ ದೀಸ್ ಟು ಆರ್ ಇನ್ ಪ್ಯಾರಲಲ್ ಆಗಿದೆ, 3 ಮತ್ತು 6 ಗೊತ್ತಾಯ್ತಲ್ಲ ಸಿದು. ಸೊ 3 ಪ್ಯಾರಲಲ್ ವಿತ್ 6, ಅದಕ್ಕೆ ಸೀರೀಸ್ ಆಗಿ 18 ಹೋಮ್ ಇದೆ. 18 ಇದು ಹೋಮೆ, ಇದು ಹೋಮೆ, 18 ಹೋಮ್. ಇದಕ್ಕೆ ಪ್ಯಾರಲಲ್ ಆಗಿ 20 ಹೋಮ್ ಇದೆ, ಗೊತ್ತಾಯ್ತಲ್ಲ. ಅದಕ್ಕೆ ಸೀರೀಸ್ ಆಗಿ 5 ಹೋಮ್ ಇದೆ. ಓಕೆ, ಸೊ 3 ಪ್ಯಾರಲಲ್ ವಿತ್ 6 ಅಂದರೆ 3 × 6 ಇಸ್ 18. 18 ಡಿವೈಡೆಡ್ ಬೈ 3 + 6 ಇಸ್ 9. ಸೊ 18/9 ಈಸ್ 2. ಸೊ ಇದು 2 ಹೋಮ್ ಆಗುತ್ತೆ, ಇಲ್ಲಿ 18 ಹೋಮ್ ಆಗುತ್ತೆ, ಇದು 5 ಹೋಮ್ ಆಗುತ್ತೆ. ಸೊ ಇಲ್ಲಿ 20 ಹೋಮ್ ಇದೆ. ಸೊ ದಿಸ್ ಈಸ್ ಎ ಆ್ಯಂಡ್ ದಿಸ್ ಒನ್ ಈಸ್ ಬಿ. ಸೊ 18 + 2, ದೀಸ್ ಟು ಆರ್ ಇನ್ ಸೀರೀಸ್. 18 + 2 ಇಸ್ 20. 20 ಪ್ಯಾರಲಲ್ ಆಯಿತು. ಸೊ ದಟ್ ಈಸ್ 20/2 ಮಾಡಿದರೆ 10 ಬರುತ್ತೆ. ಸೊ 10 ಹೋಮ್ ಇನ್ ಸೀರೀಸ್ ವಿತ್ 5 ಹೋಮ್. ಸೊ AB, RAB equal to 10 + 5 is 15 home is the answer. So the resistance of the network within dotted boxes is, so dotted boxes ಇದೆಯಲ್ಲ, ಇದೆರಡು ಪ್ಯಾರಲಲ್ ಮಾಡಿದರೆ 2 ಹೋಮ್ ಬರುತ್ತೆ. 2 + 18 ಸೀರೀಸ್ ಆಯಿತು, 20 ಪ್ಯಾರಲಲ್ ವಿತ್ 20 is 10. 10 + 5 is 15. ಓಕೆ, R1 equal to 3 home parallel with 6 home plus 18 home. So that is 2 home. ಇದು
ಪ್ಯಾರಲ್ದು 2 ಓಮ್ ಪ್ಲಸ್ 18 ಮಾಡಿದರೆ 20. ದೇರ್ಫೋರ್ RAB ಈಕ್ವಲ್ ಟು 20 ಮತ್ತು ಅದರದ್ದು ಪ್ಯಾರಲ್ ಆಗಿ 20 ಇದೆಯಲ್ಲ, ಈ 20 ಪ್ಲಸ್ ಅದಕ್ಕೆ 5 ಓಮ್. ಗೊತ್ತಾಯ್ತಲ್ಲ? ಸೊ ಫಸ್ಟು 20 ಪ್ಯಾರಲ್ದು ಮಾಡಿದರೆ 10 ಮತ್ತು ಅದಕ್ಕೆ 5ನ ಆ್ಯಡ್ ಮಾಡಿದರೆ 15 ಓಮ್. ಓಕೆ, ಥ್ಯಾಂಕ್ ಯು ಸೋ ಮಚ್.